ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಬಾವಿ ಸರ್. ಸೊ ಮೊನ್ನೆ ಮೊನ್ನೆ ಎಲ್ಲ ನಾವು 1ನೇ ಕುದುರೆ, 2ನೇ ಕುದುರೆ, 3ನೇ ಕುದುರೆ ನೋಡ್ಕೊಂಡು ಬಂದ್ವಿ. ಈಗ 4ನೇ ಕುದುರೆ ಏನು ನಮ್ಮ ಬ್ರ್ಯಾಂಡ್ನ ಬಿಲ್ಡ್ ಮಾಡಕ್ಕೆ ಅಂತ ನೋಡೋಣ. ಸೊ 4ನೇ ಕುದುರೆಯ ಹೆಸರು ಸುಗ್ರೀವ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಬೆಲೆಯನ್ನ ಸೂಚಿಸುತ್ತೆ. ಮೊದಲನೇದು ನಂಬಿಕೆ, 2ನೇದು ಸಂವಹನ, 3ನೇದು ಮನ ಒಲಿಸೋದು, 4ನೇದು ಬೆಲೆ. ಏನ್ ಬೆಲೆ? ನಮ್ಮ ಬೆಲೆಯನ್ನ ನಾವು ತೋರಿಸ್ಬೇಕು. ಹೇಗೆ? ನೀವೊಂದು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಅದಕ್ಕೆ ನೀವು ಬೆಲೆಯನ್ನು ಕೂಡ ಗ್ರಾಹಕರಿಗೆ ಕೈಗೆಟುಕೋ ಬೆಲೆಯಲ್ಲೇ ಇಡಬೇಕು ಬೆಲೆ. ಅದೇ ತರ ಈಗ ನಮ್ಮ ಎಮೋಜಿಮ್. ಮತ್ತೆ ಒಂದು ಪ್ರಶ್ನೆ ಕೇಳ್ತೀನಿ ಓಪನ್ ಮಾಡಕ್ ಮುಂಚೆನೆ, ಆಯ್ತಾ? ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಎಮೋಜಿಮ್ ಅಲ್ಲಿ ಯಾರೆಲ್ಲ ಕಲಿತಾ ಇದ್ದೀರಾ, ಬರ್ದೇ ಇರೋರು ಆನ್ಸರ್ ಮಾಡಬೇಡಿ, ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ಆಯ್ತಾ? ಸೊ ಯಾರೆಲ್ಲ ಕಲಿತಾ ಇದ್ದೀರಾ ನಮ್ಮಲ್ಲಿ, ನಾವು ತಗೊಳ್ಳೋಂತಹ ಫೀಸ್, ಆಯ್ತಾ, ನೀವೇನ್ ಕೊಡ್ತಾ ಇದ್ದೀರಾ ಫೀಸ್, ಅದ್ ಏನಾಗುತ್ತೆ ಏನೋ ಅದು ಗೊತ್ತಿದೆ ನಿಮ್ಗೆ. ಬಟ್ ನೀವು ಕೊಡ್ತಾ ಇರುವಂತ ಫೀಸ್ ಏನಿದೆ ಅದಕ್ಕೆ ನಾವು ನಿಮಗೆ ಕೊಡ್ತಾ ಇರುವಂತಹ ಸರ್ವಿಸ್ ಏನಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನಗೆ ಸೆಂಟೆನ್ಸ್ ಅಲ್ಲಿ ಹಾಕಿ, ಆಯ್ತಾ? ಅಂದ್ರೆ ಜಾಸ್ತಿನ ಅಥವಾ ನಿಮ್ಮ ಅನುಭವ ಏನು, ನಮ್ಮ ಈ ಜ್ಞಾನ ಏನ್ ನಾವು ಕೊಡ್ತಾ ಇದ್ದೀವಿ, ಇಲ್ಲಿ ಏನ್ ನಿಮಗೆ ಸರ್ವಿಸ್ ಸಿಗ್ತಾ ಇದೆ ಅದಕ್ಕೂ ನೀವು ಕೊಡ್ತಾ ಇರೋ ಫೀಸಿಗೂ ಏನಿದೆ ಡಿಫ್ರೆನ್ಸು ಅಂತ ಒಂದ್ಸಲ ದಯವಿಟ್ಟು ನನಗೆ ಕಮೆಂಟ್ ಹಾಕಿ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ನನಗೂ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬೆಲೆ ಅಂದ್ರೆ ನಾವು ಒಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡಬೇಕು ಅಂದ್ರೆ ಒಂದು ಪ್ರಾಡಕ್ಟ್ಗೆ ಬೆಲೆ ಎಷ್ಟು ಇಂಪಾರ್ಟೆಂಟೋ ಅದೇ ತರ ಇಲ್ಲೂ ಕೂಡ ನಾವು ಬೆಲೆಯನ್ನ ತೋರಿಸ್ಬೇಕು. ಯುದ್ಧ ಮಾಡೋದ್ರಿಂದ ಅರ್ಜುನನಿಗೆ ಏನೆಲ್ಲ ದೊರೆಯುತ್ತೆ ಅಂತ ಕೃಷ್ಣ ಹೇಳಿದ್ದನೋ ಅದು ನಿಜಕ್ಕೂ ಅವನಿಗೆ ದೊರೆಯುವಂತೆ ನೋಡಿಕೊಳ್ಳೋದು ಕೂಡ ಕೃಷ್ಣನ ಕರ್ತವ್ಯ. ಎಕ್ಸಾಂಪಲ್, ಈಗ ನಾನು ನಿಮ್ಗೆ ಪರಿವರ್ತನೆ ಆಗಿ ಪೂರ್ತಿ ನಾನು ಏನೆಲ್ಲ ಕಲ್ತಿದ್ದೀನಿ, ಇನ್ನೂ ಏನೆಲ್ಲ ಕಲಿತಾ ಇದ್ದೀನಿ, ಎಲ್ಲವನ್ನು ಇನ್ನೂ ಸುಲಭ ಮಾಡಿ ನಿಮ್ಗೆ ಕೊಡೋದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಯುದ್ಧ ಮಾಡ್ಬೇಕು, ಅರ್ಜುನ ಆಗಿ ನೀವು ಯುದ್ಧ ಮಾಡ್ಬೇಕು. ಓಕೆ, ಅಂದ್ರೆ ನೀವು ನಿರಂತರವಾಗಿ ಟಾಸ್ಕ್ ಮಾಡ್ಬೇಕು, ಅಳವಡಿಸ್ಕೋಬೇಕು. ಅವಾಗ ಅದು ನಿಮ್ಗೆ ಫಲಿಸೋ ಹಾಗೆ ಮಾಡೋದು ಕೃಷ್ಣನ ಕರ್ತವ್ಯ. ನಾನು ಕೃಷ್ಣ ಅಂತಲ್ಲ, ನಮ್ಮ ಜ್ಞಾನ, ಕೃಷ್ಣನೇ ಕೊಡ್ತಾ ಇರೋ ಜ್ಞಾನ ಕರ್ತವ್ಯ, ಅದು ಫುಲ್ಫಿಲ್ ಆಗುತ್ತೆ. ಅದನ್ನ ನಾವು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ನಾವು ಯಾರಿಗಾದ್ರೂ ಏನಾದ್ರೂ ಪ್ರಾಮಿಸ್ ಮಾಡಿದ್ರೆ ಅದನ್ನ ನಾವು ನೆರವೇರಿಸ್ಕೊಡ್ಬೇಕು. ಎಕ್ಸಾಂಪಲ್, ಕೆಲವ್ರಿಗೆ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗಿರುತ್ತೆ, ಅವ್ನು ಹೇಳ್ತಾನಷ್ಟೆ ಮಾಡಲ್ಲ, ಅವ್ನು ಕೊಡ್ತೀನಿ ಅಂತಾನೆ ಕೊಡಲ್ಲ, ಅವ್ನು ಹೇಳೋದೆಲ್ಲ ಸುಳ್ಳು, ಅವ್ನು ಬಾಯ್ ಬಿಟ್ರೆ ಸುಳ್ಳು ಅಂತ ನಮ್ಮ ಬಗ್ಗೆ ನಾವು ಏನಾದ್ರೂ ಮಾತಾಡ್ತಿದ್ದಾರೆ ಜನ ಅಂದ್ರೆ ಬ್ರ್ಯಾಂಡ್ನ ನಾವು ಬ್ರೇಕ್ ಮಾಡಬೇಕು. ಅಂದ್ರೆ ನಮ್ಮ ವ್ಯಾಲ್ಯೂ ಅವ್ರಿಗೆ ತೋರಿಸ್ಬೇಕು. 4ನೇ ಕುದುರೆ ನಮ್ಮ ವ್ಯಾಲ್ಯೂ ತೋರಿಸ್ಬೇಕು ಅವ್ರಿಗೆ. ಅಂದ್ರೆ ಆ ಕ್ಷಣದಲ್ಲೇ ಅರ್ಜುನನಿಗೆ ಅದು ತಿಳಿಯುವಂತೆ ಮಾಡುವುದು ಸಾಧ್ಯವಿಲ್ಲ. ಭಗವದ್ಗೀತೆಯನ್ನು ಬೋಧಿಸುವುದರ ನಡುವೆ ವಿಶ್ವರೂಪ ದರ್ಶನ ಮಾಡಿಸಿ ಕೃಷ್ಣ ಇದನ್ನು ಸಾಧ್ಯವಾಗಿಸ್ತ. ವಿಶ್ವರೂಪ ದರ್ಶನ ಅಂದ್ರೆ ಕೃಷ್ಣ ತನ್ನ ಎಲ್ಲಾ ರೂಪಗಳನ್ನು ಅರ್ಜುನನಿಗೆ ತೋರಿಸಿದ್ದು ಎಂದಷ್ಟೇ ಅರ್ಥವಲ್ಲ, ಅದು ಅರ್ಜುನನನ್ನು ತೋರಿಸಿದ ಬಗೆಯೂ ಹೌದು. ಕೃಷ್ಣ ಅವರ ರೂಪವನ್ನ ತೋರಿಸ್ಲಿಲ್ಲ, ಅವ್ರು ತೋರಿಸೋ ರೀತಿ ಅರ್ಜುನನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಯ್ತು. ಒಂದು ಬಗೆಯಲ್ಲಿ ಅದು ಅರ್ಜುನನಿಗೆ ಮಾಡಿಸಿದ ಜ್ಞಾನೋದಯ. ವಿಶ್ವರೂಪ ದರ್ಶನ ಮಾಡಿದ ನಂತರ ಅರ್ಜುನನ ಮನಸ್ಸಿನಲ್ಲಿ ಯುದ್ಧದ ಬಗ್ಗೆಯಾಗಲಿ, ಕೃಷ್ಣನ ಬಗ್ಗೆಯಾಗಲಿ, ಸ್ವತಃ ತನ್ನ ಬಗ್ಗೆಯಾಗಲಿ
ಯಾವುದೇ ಡೌಟ್ ಉಳಿದಿರಲಿಲ್ಲ. ಕೃಷ್ಣ ವಿಶ್ವರೂಪವನ್ನು ಪ್ರದರ್ಶಿಸಿದ ಕ್ಷಣದಲ್ಲಿ ಅರ್ಜುನನಿಗೆ ಹೆದರಿಕೆ ಆಯಿತು. ಆದರೂ ಕೂಡ ಆಮೇಲೆ ಅವನ ಮನಸ್ಸು ನಿರಾಳವಾಯಿತು. ಯಾವುದೇ ಒಂದು ಬ್ರ್ಯಾಂಡ್ ಅನ್ನು ಕೊಳ್ಳುವಾಗ ಅಥವಾ ಅದನ್ನು ಹೊಸದಾಗಿ ನಂಬುವಾಗ ಗ್ರಾಹಕರ ಮನಸ್ಸಿನಲ್ಲಿ ಡೌಟ್ ಬರಬಾರ್ದು. ಇದು ಚೆನ್ನಾಗಿದ್ಯೋ ಇಲ್ವೋ, ಬಾಳಿಕೆ ಬರುತ್ತೋ ಇಲ್ವೋ, ನಾನು ಕೊಡೋ ಹಣಕ್ಕೆ ಇದು ತಕ್ಕ ಪ್ರತಿಫಲನೋ ಅಲ್ವೋ ಅನ್ನುವಂತಹ ಡೌಟ್ ಬರಬಾರ್ದು. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಯಾಕೆ ನಾವು ಇಂಟರ್ವ್ಯೂ ತಗೊಳ್ತೀವಿ ಅಂದರೆ ನೆಕ್ಸ್ಟ್ ಟೈಮ್ ಇಂದ ಇಂಟರ್ವ್ಯೂ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂತ ಇದ್ದೀನಿ. ಸಂದೇಶ್ಗೆ ಹೇಳಿ ಸಾಕಷ್ಟು ಕ್ವೆಶನ್ಸ್ ನಾನೇ ರೆಡಿ ಮಾಡಿ ಕೊಡೋಣ ಅಂತ ಇದ್ದೀನಿ. ಆ ಎಲ್ಲ ಕ್ವೆಶನ್ಸ್ಗಳಿಗೂ ಅವ್ರ ಆನ್ಸರ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬೇಸ್ ಮೇಲೆ ಇಂಟರ್ವ್ಯೂ ಮಾಡೋಣ ಅಂತ. ಯಾಕೆ ಅಂದರೆ ಒಂದೇ ಒಂದು ಕಿಂಚಿತ್ತು ಡೌಟ್ ಇಟ್ಕೊಂಡು ಯಾರು ಬರೋದೇ ಬೇಡ ಅಂತ. ಅದನ್ನೇ ಇಲ್ಲಿ ಕೃಷ್ಣ ಮಾಡಿದ್ದು. ಯುದ್ಧನ ಅರ್ಜುನನ್ಗೆ ಚೂರು ಡೌಟು ಇಟ್ಕೊಳ್ಳಿಲ್ಲ. ಅಂದ್ರೆ ಚೂರು ಡೌಟನ್ನ ಇಟ್ಕೊಂಡಿದ್ದಿದ್ರೆ ಯುದ್ಧ ಆಗ್ತಾ ಇರ್ಲಿಲ್ಲ, ಪೂರ್ತಿ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಕೃಷ್ಣ ಅವರು ಪೂರ್ತಿ ಡೌಟ್ನ ರಿಮೂವ್ ಮಾಡ್ದ. ಹಾಗೆ ನೀವು ಬರಕ್ ಮುಂಚೆ ನಿಮ್ಮೆಲ್ಲ ಅನುಮಾನಗಳನ್ನ ಫುಲ್ ಆಚೆ ಹಾಕಿ ಕಂಪ್ಲೀಟ್ಲಿ ಆ ಎಲ್ಲ ಡೌಟ್ನ ತೆಗೆದು ಪೂರ್ತಿ ನಂಬಿಕೆ ಅನ್ನೋ ಮನಸ್ಥಿತಿಯಲ್ಲಿ ಬಂದ್ರೆ ಮಾತ್ರನೇ ನಮ್ ಜೊತೆ ಜರ್ನಿ ಮಾಡೋಕೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ಈಗ ನಾನು ಹೊಸದಾಗಿ ಕಲ್ತ ಪಾಠ. ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಇಂಟರ್ವ್ಯೂ ಇನ್ನಷ್ಟು ಸ್ಟ್ರಾಂಗ್ ಇರುತ್ತೆ. ಯಾಕಂದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅಲ್ವಾ, ನಮ್ದು 1 ವರ್ಷದ ಕೋರ್ಸ್ ನೀವು ಅಟೆಂಡ್ ಮಾಡ್ಬೋದು, ಯಾರಿಗೆ ಗೊತ್ತಿದೆ ಅವ್ರಿಗೆ. ಅದನ್ನ ಅಟೆಂಡ್ ಮಾಡಕ್ಕೆ, ಇಂಟರ್ವ್ಯೂ ತಗೊಳಕ್ಕೆ ಇನ್ನ ಬೇರೆ ನಾನಿನ್ನು ಸ್ಟ್ರಾಂಗ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡೆ. ಯಾಕೆ ಅಂದ್ರೆ ಇದನ್ನ ಓದ್ಬೇಕಾದ್ರೆ ಅವತ್ತು ನಂಗೆ ರಿಯಲೈಸ್ ಆಯ್ತು, ಇದು ಅವತ್ತೇ ಓದಿದ್ನಲ್ಲ, ರಿಯಲೈಸ್ ಆಯ್ತು, ಓ ಇದನ್ನ ಇಂಪ್ರೂವ್ ಮಾಡ್ಬೇಕು ನಾನು ಅಂತ. ಸೊ ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅಂದ್ರೆ ಅರ್ಜುನನ ಮನಸ್ಸಿನಲ್ಲಿರುವಂತಹ ಒಂದೇ ಒಂದು ಶಂಕೆಯನ್ನು ಉಳಿಸ್ದೆ ಆಮೇಲೆ ಯುದ್ಧಕ್ಕೆ ಬಿಟ್ರು ಅಲ್ವಾ. ಹಂಗೆ ನಿಮ್ಮಲ್ಲೂ ಯಾವ ಡೌಟ್ ಇದೆ ಅದನ್ನ ತೆಗೆದು ಆಮೇಲೆ ನೀವು ಬನ್ನಿ ಕಲಿಯೋಕೆ ಅಂತ. ಹಂಗೆ ನೀವು ನಿಮ್ ಲೈಫಲ್ಲಿ ನಿಮ್ಮನ್ನ ಜನ ನಂಬೇಕು ಅಂದ್ರೆ ಅವ್ರ ಒಳಗಡೆ ನಿಮ್ಮ ಮೇಲೆ ಒಂದು ಚೂರು ಡೌಟ್ ಇರಬಾರ್ದು. ಆ ಏನ್ ಡೌಟ್ ಇದೆ ಅದನ್ನ ತೆಗಿಬೇಕು. ನೀವು ಮದ್ವೆ ಆಗಕ್ ಮುಂಚೆ ನಿಮ್ ಹುಡುಗಿ ಅಥವಾ ಹುಡುಗಂಗೆ ಕ್ಲಿಯರ್ ಆಗಿ ಕೇಳಿ, ನನ್ನ ಮೇಲೆ ನಿನ್ಗೇನಾದ್ರೂ ಯಾವ್ದಾದ್ರು ವಿಷಯದಲ್ಲಿ ಡೌಟ್ ಇದೆಯಾ ಕೇಳು ಅಂತ. ಒಂದೇ ಒಂದು ಚೂರು ನಿಮ್ಮ ಒಳಗಡೆ ಅವ್ರ ಬಗ್ಗೆ ಡೌಟ್ ಇದೆ ಅಂದ್ರೆ ನೀವು ಅದನ್ನ ಕ್ಲಾರಿಟಿ ತಗೋಬೇಕು, ಬಾಯ್ಬಿಟ್ಟು ಮಾತಾಡ್ಬೇಕು, ಅರ್ಥ ಮಾಡ್ಕೊಬೇಕು. ಒಂದು ಚೂರು ಶಂಕೆ ಇಲ್ಲ ಅಂದ್ರೆ ಮಾತ್ರನೇ ನಾವು ಕೈ ಹಾಕ್ಬೇಕು ಆ ಸಂಬಂಧಕ್ಕೆ. ಇಲ್ಲ ಅಂತಂದ್ರೆ ಒಂದು ಸುಳ್ಳು, ಒಂದು ಅನುಮಾನ ಪಿಚಾಚಿ ಅಂತಾನೆ ಹೇಳ್ತೀವಲ್ವಾ, ಒಂದು ಡೌಟ್ ಕ್ರಿಯೇಟ್ ಆಗಿ ಸಂಬಂಧ ಹಾಳು ಮಾಡುತ್ತೆ. ಹಾಗಾಗಿ ಮದ್ವೆ ಆಗಕ್ ಮುಂಚೆ ಅದು ಕ್ಲಿಯರ್ ಆಗಿರ್ಬೇಕು. ಮದ್ವೆ ಆದ್ಮೇಲೆ ನೀವು ಅನುಮಾನಗಳು ಬಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ಅಂಡ್ ನಿಮ್ಮನ್ನ ಅವ್ರು ನಂಬೇಕು ಅಂದ್ರೆ ಅವ್ರನ್ನ ಬಾಯ್ಬಿಟ್ಟು ಕೇಳ್ಬೇಕು. ನೀವು ಅವ್ರು ಏನ್ ಹೇಳ್ತಾರೆ, ಕೆಲವು ನೆಗೆಟಿವ್ ಹೇಳಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಅದ್ರ ಮೇಲೆ ನೀವು ವರ್ಕ್ ಮಾಡ್ಕೊಬೇಕು. ಒಳ್ಳೇದಾಗಿದ್ರೆ, ಆತ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ರೆ ಅವಾಗ ಅವರಿಗೆ ನಿಮ್ಮ ಮೇಲೆ ಡೌಟ್ ಕ್ಲಿಯರ್ ಆಗುತ್ತೆ. ಸೊ ಅವಾಗ ಅವ್ರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಲ್ವಾ, ನಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗೋದಕ್ಕೆ. ಒಟ್ಟಾರೆ ಹೇಳುವುದಾದ್ರೆ ಬ್ರ್ಯಾಂಡ್ ಮ್ಯಾನೇಜರ್ ಕೆಲಸ ಬಹಳ ಸಂಕೀರ್ಣವಾದದ್ದು. ಮಹಾಭಾರತದಲ್ಲಿ ಕೃಷ್ಣ ನಿರ್ವಹಿಸಿದ ಪಾತ್ರ ಕೂಡ ಅಷ್ಟೇ ಸಂಕೀರ್ಣವಾದದ್ದು. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಏನು ಮಾಡಿದ ಎಂದು ಯಾರಾದರೂ ಕೇಳಿದರೆ ಒಂದೇ ವಾಕ್ಯದಲ್ಲಿ ಉತ್ತರಿಸೋಕೆ ಸಾಧ್ಯನೇ ಇಲ್ಲ. ಅವರು ಅರ್ಜುನನ ರಥದ ಸಾರಥಿಯಾಗಿ ಕೆಲಸ ಮಾಡಿದ ಎಂದಷ್ಟೇ ಹೇಳಿದರೆ ಅವನಿಗೆ ಅವಮಾನ ಮಾಡದಂತೆ. ಪಾಂಡವರು ಎಂಬ ಕಂಪನಿಗೆ ಕೃಷ್ಣ ಯಶಸ್ಸು ತಂದುಕೊಟ್ಟ ಎಂದು ಹೇಳಿದರೆ ಅವನು ಮಾಡಿದ ಕೆಲಸವನ್ನು ಸ್ಥೂಲವಾಗಿ ಹೇಳಿದಂತಾಗುತ್ತದೆ ಮತ್ತು ಸೂಕ್ತ ಗೌರವ ನೀಡಿದಂತಾಗುತ್ತದೆ. ಬ್ರ್ಯಾಂಡ್ ಮ್ಯಾನೇಜರ್ ಮಾಡಬೇಕಾದ ಕೆಲಸವೂ ಇದೆ, ತಾನು ಕೆಲಸ ಮಾಡುವ ಕಂಪನಿಗೆ ಯಶಸ್ಸು ತಂದುಕೊಡುವುದು. ನಾವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಕಂಪನಿಗೆ ಯಶಸ್ಸನ್ನ ತಂದುಕೊಡೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಅರ್ಜುನನ ಕಂಪನಿಗೆ ಕೃಷ್ಣ ಸಕ್ಸಸ್ನ ತಂದ್ಕೊಟ್ರು ಅಲ್ವಾ. ಅದೇ ತರ ನಾವು ಕೂಡ ನಮ್ಮ ಜೀವನದಲ್ಲಿ ಬೇರೆಯವರ ಲೈಫ್ಗೆ ನಾವು ಒಳ್ಳೇದನ್ನ ಬಯಸಿ ಅವರ ಲೈಫಲ್ಲಿ ಸಕ್ಸಸ್ನ ಕ್ರಿಯೇಟ್ ಮಾಡಕ್ ಹೋದ್ರೆ ಇಂಡೈರೆಕ್ಟ್ ಆಗಿ ನೀವು ಸಕ್ಸಸ್ ಆಗ್ತೀರಾ. ಇನ್ನೊಬ್ರು ಲೈಫಲ್ಲಿ ನೀವೇನ್ ಜಾಸ್ತಿ ಕೊಡಕ್ ಸ್ಟಾರ್ಟ್ ಮಾಡ್ತೀರಾ ಅದನ್ನ ನೀವು ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಇದು ಈ 4 ಕುದುರೆಗಳಲ್ಲೂ ನಾವು ಕಲ್ತ್ಕೋಬೇಕಾಗಿರೋದು, ನಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಕೊಬೇಕಾಗಿರೋದು. ಓವರ್ ಆಲ್ ಇವತ್ತಿನ ಚಾಪ್ಟರ್ ಅಲ್ಲಿ ಏನ್ ಅರ್ಥ ಆಯ್ತು ಸೂಕ್ಷ್ಮವಾಗಿ ಅಂತ ಕಮೆಂಟ್ ಮಾಡಿ. ಅಂಡ್ ನೀವು ನಿಮ್ಮ ಬ್ರ್ಯಾಂಡ್, ನಿಮ್ಮ ಮೌಲ್ಯವನ್ನ ಬ್ರ್ಯಾಂಡ್ ಆಗಿ ಬಿಲ್ಡ್ ಮಾಡ್ಕೊಳ್ತಿರೋ ಇಲ್ವೋ ಅಂತ ಯೋಚನೆ ಮಾಡಿ. ಥ್ಯಾಂಕ್ ಯು. ಭಾವನೆ ಬೆಳಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.